ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನಿಶಾಂತ್. ಇವತ್ತು ನಿಮಗೆ ಏನ್ ವಿಷಯ ತಿಳಿಸ್ಕೊಡಕ್ ಬಂದಿದ್ದೀನಿ ಅಂತ ಹೇಳಿದ್ರೆ ಫ್ಲೇಮ್ ಟ್ರೀಟ್ಮೆಂಟ್ ಆಫ್ ಲೀಟರ್ ಅಂಡ್ ಫ್ಲೋರ್. ಏನಪ್ಪಾ ಫ್ಲೇಮ್ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ನಾವು ನೆಲನ ಕಂಪ್ಲೀಟ್ ಆಗಿ ಸುಡಬೇಕಾಗುತ್ತೆ. ಫ್ಲೇಮ್ ಟ್ರೀಟ್ಮೆಂಟ್ ಬಂದ್ಬಿಟ್ಟು ಒಂದು ಎಫೆಕ್ಟಿವ್ ಥರ್ಮಲ್ ಡಿಸ್ಇನ್ಫೆಕ್ಷನ್ ಮೆಥಡ್ ಆಗಿರುತ್ತೆ. ಈ ಒಂದು ಫ್ಲೇಮ್ ಟ್ರೀಟ್ಮೆಂಟ್ ಮೆಥಡ್ ನ ನಾವು ಆಫ್ಟರ್ ವಾಶ್ ಆದ್ಮೇಲೆ ಒಂದ್ಸತಿ ಮಾಡ್ಲೇಬೇಕಾಗುತ್ತೆ ಎವ್ರಿ ಬ್ಯಾಚ್. ನಾವು ಫ್ಲೋರ್ ಬರ್ನರ್ ಮೆಥಡ್ಗೆ ನಾವು LPG ಗ್ಯಾಸ್ನ ಯೂಸ್ ಮಾಡ್ಕೊಂತಿದೀವಿ. ಹಾಗೆ ಈ ಒಂದು ಇಕ್ವಿಪ್ಮೆಂಟ್ ನ ನಾನು ಯೂಸ್ ಮಾಡ್ಕೊಂತ ಇದ್ದೀನಿ. ಈ ಒಂದು ಫ್ಲೇಮ್ ಬರ್ನರ್ ಇಕ್ವಿಪ್ಮೆಂಟ್ ಬಂದ್ಬಿಟ್ಟು ನಿಮಗೆ 2,500 3,500 ಸಾವಿರದ ಒಳಗಡೆ ನಿಮಗೆ ಮಾರ್ಕೆಟ್ ನಲ್ಲಿ ಸಿಗುತ್ತೆ. ಹಾಗೆ ಈ ಇಕ್ವಿಪ್ಮೆಂಟ್ ಬಂದ್ಬಿಟ್ಟು ನೋಡಿ ಮಾಡಿ ಪರ್ಚೇಸ್ ಮಾಡಿ ಅಂತ ಹೇಳ್ತೇನೆ. ಏನಕ್ಕಂತ ಹೇಳಿದ್ರೆ ನನಗೆ ಕೂಡ ಮೋಸ ಆಗಿದೆ ಈ ಇಕ್ವಿಪ್ಮೆಂಟ್ ನಲ್ಲಿ. ಹಾಗೆ ನಮಗೆ ಈ ಒಂದು ಮೆಥಡ್ ನಲ್ಲಿ ಏನೆಲ್ಲ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ಎಲ್ಲಾ ತರಹದ ಬ್ಯಾಕ್ಟೀರಿಯಾ ಮತ್ತು ವೈರಸ್ ನ ಕಿಲ್ ಮಾಡುತ್ತೆ. ಕಾಕ್ಸಿಡಿಯೋಸಿಸ್ ಮತ್ತು ವರ್ಮ್ ಎಗ್ ನ ರಿಸ್ಟೋರ್ ಮಾಡುತ್ತೆ. ಇದು ಏನಂತ ಹೇಳ್ಬಿಟ್ಟು ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೇನೆ. ಹಾಗೆ ನಾವು ಕೆಮಿಕಲ್ ವಾಶ್ ಮಾಡಿದಾಗ ಕಾರ್ನರ್ ಮತ್ತೆ ಕೆಲವೊಂದು ಕ್ರ್ಯಾಕ್ ಗಳಲ್ಲಿ ಪ್ರಾಪರ್ ಆಗಿ ಕ್ಲೀನಿಂಗ್ ಆಗಿರಲ್ಲ. ಸೊ ಆ ಜಾಗ ಕೂಡ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗುತ್ತೆ. ಈ ಟ್ರೀಟ್ಮೆಂಟ್ ನ ನಾವು ಮಾಡ್ಬೇಕಂತ ಹೇಳಿದ್ರೆ ಫ್ಲೋರ್ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಡ್ರೈ ಆಗಿರ್ಬೇಕು. ಹಾಗೆ ಸ್ವಲ್ಪ ಆದಷ್ಟು ಕ್ಲೀನ್ ಆಗಿರ್ಬೇಕು. ಹಾಗೆ ಮತ್ತೊಂದು ವಿಷಯ ಏನಂತ ಹೇಳಿದ್ರೆ ಈ ಟ್ರೀಟ್ಮೆಂಟ್ ನ ನಾವು ಓಪನ್ ಶೆಡ್ ನಲ್ಲಿ ಮಾಡಿದ್ರು ಕೂಡ ತುಂಬಾನೇ ಬೆನಿಫಿಷಿಯಲ್ ಆಗಿರುತ್ತೆ. ಐ ಹೋಪ್ ಈ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತಾ ಇದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ದಯವಿಟ್ಟು ನನ್ನ ಯೂನಿಕಾರ್ನ್ ಫಾರ್ಮ್ ಪೇಜ್ ನ ಫಾಲೋ ಮಾಡೋದನ್ನ ಮಾತ್ರ ಮರೆಯೋದಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.